ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರು, ನಾನು ಈ ವರ್ಷದ ಮೊದಲ ಪರೀಕ್ಷೆ ಕಲ್ಯಾಣ ಕರ್ನಾಟಕದ ಸಿಟಿ ಎಕ್ಸಾಮ್ ನಡೆಯಿತು. ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನ ಈಜಿಯಾಗಿ ಇವತ್ತು ನಾವು ಬಿಡಿಸ್ತಾ ಹೋಗೋಣ. ಯಾರು ಎಷ್ಟಕ್ಕೆ ಸರಿ ಉತ್ತರ ನೀಡಿದ್ರ, ಎಷ್ಟು ತಪ್ಪು ಉತ್ತರ ನೀಡಿದ್ರ ಅಂತಕ್ಕಂಥದ್ದನ್ನ ನೀವು ತಾಳೆ ನೋಡ್ಕೊಳ್ಬಹುದು. ಈ ಒಂದು ವಿಡಿಯೋ ನೋಡ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಪಿಸಿ ಎಕ್ಸಾಮ್ ಬರ್ತಾ ಇದಾವೆ ಮತ್ತು PSI ಇದೇ ತಿಂಗಳು PSI ಎಕ್ಸಾಮ್ ಕೂಡ ಬರ್ತಾ ಇದಾವೆ. ಆ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೋಡ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. 500 ರೂಪಾಯಿ ಮೊತ್ತವು 9% ಸರಳ ಬಡ್ಡಿಯಲ್ಲಿ ಒಂದು ಕಾಲಾವಧಿಯಲ್ಲಿ ಕಾಲಾವಧಿ ಕೊಟ್ಟಿಲ್ಲ ಇವರು 725 ಆದರೆ ನೋಡ್ರಿ, 500 ರೂಪಾಯಿ ಕೊಟ್ಟಿದ್ದಾರೆ, 725 ಆಗ್ಯದ. ಒಂದು ಕಾಲಾವಧಿ ಗೊತ್ತಿಲ್ಲ ನಮಗೆ. 9% ಸರಳ ಬಡ್ಡಿಯಲ್ಲಿ ಹಾಗಾದ್ರೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ನಾವು ಗೊತ್ತಿಲ್ಲ. ಇಂಟ್ರೆಸ್ಟ್ ಗೊತ್ತಾಗ್ಬಿಡುತ್ತೆ ನಿಮಗೆ. 725 ಕೊಟ್ಟಿದ್ದಾರೆ, 500 ರೂಪಾಯಿ ಸಾಲ ಕೊಟ್ಟಿದ್ವಿ, 725 ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಗೆ ಇಂಟ್ರೆಸ್ಟ್ ಎಷ್ಟಿರುತ್ತೆ? ಇದರಲ್ಲಿ ಇಂಟ್ರೆಸ್ಟ್ ಮತ್ತು ಅಸಲು ಇರುತ್ತೆ ವಾಪಸ್ ಕೊಡ್ಬೇಕಾದ್ರೆ. ಹಾಗಾದ್ರೆ 725 ಬಂದದಂದ್ರೆ 500 ರೂಪಾಯಿ ತೆಗೆದು ಬಿಟ್ರೆ ಉಳಿದಿರ್ತಕ್ಕಂಥದ್ದು 225 ರೂಪಾಯಿ ಇರುತ್ತೆ. ಇದು ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಈಗ ನಾವು ಏನ್ ಕಂಡಿಡ್ಬೇಕು? ಟೈಮ್ ಕಂಡಿಡಿಬೇಕು. ಟೈಮ್ ಅನ್ನ ಕಂಡಿಡ್ಕೊಳ್ಬೇಕು. ಅದೇ ಸಮಯದಲ್ಲಿ ಅವ್ರ ಮುಂದೆ ಕ್ವಶನ್ ಕೇಳಿ 800 ರೂಪಾಯಿ ಮೊತ್ತವು ಇಲ್ಲಿ 500 ರೂಪಾಯಿ ಕೊಟ್ರೆ ಇಷ್ಟು ಬಂದದ, ನಮಗೆ 725 ಬಂದದ. ಅದೇ ಸಮಯದಲ್ಲಿ 800 ರೂಪಾಯಿ ಕೊಟ್ರೆ 11% ಬಡ್ಡಿ ದರದಲ್ಲಿ ಎಷ್ಟಾಗುತ್ತೆ ನೋಡ್ರಿ. ಅದೇ ಟೈಮಲ್ಲಿ 500 ರೂಪಾಯಿ ಬದಲಾಗಿ 800 ರೂಪಾಯಿ ಕೊಡ್ತೀವಿ. 9% ಸರಳ ಬಡ್ಡಿ ದರದಲ್ಲಿ ಅದು 11% ಮಾಡ್ತೀವಿ. ಹಾಗಾದ್ರೆ ಇಲ್ಲಿ 725 ಬಂದಲ್ಲ, ಹಾಗಾದ್ರೆ ಅಲ್ಲಿ ಎಷ್ಟು ಬರುತ್ತೆ ಅಮೌಂಟ್ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಹಾಗಾದ್ರೆ ನಾವು ಮೊದಲು ಏನು ಕಂಡಿಡ್ಕೊಂಡು ಟೈಮ್ ಅನ್ನ ಕಂಡಿಡ್ಕೊಳ್ಬೇಕು. ಟೈಮ್ ಕಂಡಿಡ್ತಕ್ಕಂಥ ಸೂತ್ರ ಸಿಂಪಲ್ ಆಗಿ ಟೈಮ್ ಈಸ್ ಈಕ್ವಲ್ ಟು I × 100 ಡಿವೈಡೆಡ್ ಬೈ ಇಲ್ಲಿ PTR ಅಲ್ಲಿ PT ಹೋಯ್ತಂತ ಉಳಿದಿರ್ತಕ್ಕಂಥದ್ದು PR ನೋಡ್ರಿ. ಟೈಮ್ಸ್ ಇಂಟ್ರೆಸ್ಟ್ ಅದ, ಆಮೇಲೆ ಪ್ರಿನ್ಸಿಪಲ್ ಅಮೌಂಟ್ ಅದ, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಅದ. ಇಲ್ಲಿ ನಮ್ಗೆ ಏನು ಸಿಕ್ಬಿಡುತ್ತೆ? ಟೈಮ್ ಸಿಕ್ಬಿಡುತ್ತೆ. ಅದೇ ಟೈಮ್ ಇಂದ ನಾವು ಉತ್ತರ ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು. I ಅಂದ್ರೆ ಎಷ್ಟಿಲ್ಲ? 225 × 100 ಕ್ಲಿಯರಾ? ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ? 500 ಅದ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 9 ಅದ. ಇವೆರಡು ಜೀರೋ ಕ್ಯಾನ್ಸಲ್, 5 ಒಂದಲೆ 5 4 20, 2 ಉಳಿತೆ 25 ಆಗುತ್ತೆ. 5 5 25, 9 ಒಂದಲೆ 95 ನೋಡ್ರಿ, ಏನೇನು ಉಳಿದಿಲ್ಲ. ಹಾಗಾದ್ರೆ T ಇಸ್ ಈಕ್ವಲ್ ಟು 5 ವರ್ಷ ನೋಡ್ರಿ. 5 ವರ್ಷ ನಮಗೆ ಟೈಮ್ ಸಿಕ್ಬಿಡಿತ್ತು. ಇದೇ ಸಮಯದಲ್ಲಿ ನೋಡ್ರಿ, ಟೈಮ್ ಅದೇ ಟೈಮ್ ಇರಬೇಕು. ಅದೇ ಟೈಮಲ್ಲಿ 800 ರೂಪಾಯಿ ಅಂತ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ 800 ರೂಪಾಯಿ. ಎಷ್ಟು ಬಡ್ಡಿ ದರದಲ್ಲಿ? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 11% ಬಡ್ಡಿ ದರದಲ್ಲಿ. ಅಮೌಂಟ್ ಎಷ್ಟಾಗುತ್ತೆ? ಅಮೌಂಟ್ ಅಂದ್ರೆ ನಾವು ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಬೇಕು. ಆಮೇಲೆ ಇಂಟ್ರೆಸ್ಟ್ ನ ಮತ್ತು ಈ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಕೂಡಿಸಿಬಿಟ್ರೆ ನಮಗೆ ಅಮೌಂಟ್ ಸಿಗುತ್ತೆ. ಕ್ಲಿಯರ್ ತಾನೆ? ಹಾಗಾದ್ರೆ P ಅದ T ಅದ, ಸಿಂಪಲ್ ಇಂಟ್ರೆಸ್ಟ್ ಕಂಡಿಡ್ತಕ್ಕಂಥ ಸೂತ್ರ PTR ಡಿವೈಡೆಡ್ ಬೈ 100. P ಅಂದ್ರೆ ಎಷ್ಟಿಲ್ಲ? 800. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 800 ಹೌದಾ? 800 ಇಂಟು ನಾನು ಇತ್ತ ಹಚ್ಕೊಳ್ತೀನಿ. ನಿಮಗೆ ಕಾಣ್ತಾ ಇದ್ದೀನಿ, ಇದು ಕಾಣ್ತಾ ಇದ್ದೀನಾ? ಎಸ್, ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು P ಇಸ್ ಈಕ್ವಲ್ ಟು 800 ಇಂಟು ಟೈಮ್ ಇಸ್ ಈಕ್ವಲ್ ಟು ಎಷ್ಟು? 5 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 100. PTR ಡಿವೈಡೆಡ್ ಬೈ 100. ಇವೆರಡು ಜೀರೋ ಕ್ಯಾನ್ಸಲ್, 8 5 ಎಷ್ಟು? 40 ಇಂಟು 11. ಕ್ಲಿಯರ್ ಆಯ್ತು? ಇದು ಗೊತ್ತಾಯ್ತಿದೆ. ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿತಾ ಇದ್ದೀವಿ. 11 4 44 ಹೌದಾ? 11 4 40, ಇದು ಒಂದು ಜೀರೋ. ನೋಡಿ, 440 ರೂಪಾಯಿ ನಮ್ಗೆ ಏನ್ ಸಿಕ್ತು? ಇಂಟ್ರೆಸ್ಟ್ ಬಂತು. ಕ್ವಶನ್ ಕೇಳಿದ ಇಂಟ್ರೆಸ್ಟ್ ಅಲ್ಲ, ಅವ್ರು ಕೇಳಿದ ಮೊತ್ತ. ಅಂದ್ರೆ ಇದಕ್ಕೆ ನಾವು ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಸೇರಿಸಬೇಕು 800. ಹಾಗಾದ್ರೆ 440 ಒಂದು 800 ಎಷ್ಟಾಗುತ್ತೆ? 1240 ಈಸ್ ರೈಟ್ ಆನ್ಸರ್. ಆಯ್ಕೆ ಎಲ್ಲಿದೆ? 1240. ಎಸ್, ಆಯ್ಕೆ 3 ಕರೆಕ್ಟ್ ಆನ್ಸರ್. 1240 ರೂಪಾಯಿ ಏನಾಗುತ್ತೆ? ಮೊತ್ತ ಆಗುತ್ತೆ. ಇದು ಪ್ರಿನ್ಸಿಪಲ್ ಅಮೌಂಟ್, ಇದು ಇಂಟ್ರೆಸ್ಟ್, ಇದು ಟೋಟಲ್ ಅಮೌಂಟ್. ಹೌದಾ? ಎಸ್, ಇಷ್ಟು ನಾವು ರಿಟರ್ನ್ ಕೊಡ್ತೀವಿ. ಇಲ್ಲಿ ಹೆಂಗೆ 725 ಕೊಟ್ಟಿದ್ರೆ ಆ ರೀತಿಯಾಗಿ ಇಲ್ಲಿ 1240 ರೂಪಾಯಿ ಕೊಡ್ತಾರೆ. ಕರೆಕ್ಟ್ ಮಾಡಿದ್ರನ್ನ? ಎಸ್, ವೆರಿ ಗುಡ್. ಮುಂದಿನ ಕ್ವಶನ್ ಕೂಡ ಕ್ವಶನ್ ನಂಬರ್ 2. ನೀಡಿರುವ ಸರಣಿಯಲ್ಲಿ ತಪ್ಪು ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ಒಂದು ನಂಬರ್ ಸಿರೀಸ್ ಕೊಟ್ಟಿದ್ದಾರೆ 3 10 31 94 284. ಇದರಲ್ಲಿ ಒಂದು ಸಂಖ್ಯೆ ತಪ್ಪದ.
ಆ ಸಂಖ್ಯೆ ಯಾವುದು? ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ 3 ಪಟ್ಟು ಇದಾವೆ ಅಂತೇಳಿ. 3 ಪಟ್ಟು 9, 10 ಪಟ್ಟು 30, 30 ಪಟ್ಟು 90, 90 ಪಟ್ಟು 270. ಎಸ್, ನಿಯರ್ ಇದೆ ಅಂತ ಗೊತ್ತಾಯ್ತು ಈಗ ನಮಗೆ. ಎಸ್ ಮಾಡ್ಬೇಕು ಇವಾಗ. ಇಲ್ಲಿ ನೋಡ್ರಿ, 3ಕ್ಕೆ 3 ಪಟ್ಟು ಅಂದ್ರೆ 3 3 9. ಹಾಗಾದ್ರೆ 10 ಆಗಿತ್ತು ಅಂದ್ರೆ ಇದಕ್ಕೆ +1 ಮಾಡಿದ್ದಾರೆ, 10 ಆಯ್ತು. 3ನ ಗುಣಾಕಾರ ಮಾಡಿದರೆ +1 ಮಾಡಿದ್ದಾರೆ, ಹೌದು ತಾನೆ? ಎಸ್, ಈಗ 10ಕ್ಕೆ ನೋಡ್ರಿ, 10ಕ್ಕೆ 3ದಿಂದ ಗುಣಾಕಾರ 30 ಆಯ್ತು, +1 ಮಾಡಬೇಕು, 31 ಆಯ್ತು. ಎಸ್, ಇದು ಕರೆಕ್ಟ್ ಬಂತು, ಇದು ಕರೆಕ್ಟ್ ಬಂತು, ಇದು ಕೂಡ ಕರೆಕ್ಟ್ ಅದ. ಕ್ಲಿಯರ್? ಎಸ್, ಈಗ 31ಕ್ಕೆ ಮತ್ತೆ 31ಕ್ಕೆ 3ದಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 93 ಆಯ್ತು, +1 94 ಆಯ್ತು, ಇದು ಕೂಡ ಕರೆಕ್ಟ್ ಆಯ್ತು. ಈ 4 ಕರೆಕ್ಟ್ ಆಯ್ತು ಅಂದ್ಮೇಲೆ ತಪ್ಪಾಗಿರ್ತಕ್ಕಂಥದ್ದೇ ಇದು. ಮುಂದೆ ಲೆಕ್ಕ ಮಾಡೋದೇ ಬೇಕಾಗಿಲ್ಲ. ಎಸ್, ಲೆಕ್ಕ ಮಾಡಿ ನೋಡೋಣ ಈಗ. 94ಕ್ಕೆ 3ದಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 3 4 12 ಕೈಲೆ ಬಂತು 1, 3 9 27 1 28. ಅದಕ್ಕೆ +1 ಮಾಡಿದ್ರೆ 283 ಆಗುತ್ತೆ. ಅದರ ಬದಲಾಗಿ ಇಲ್ಲಿ ಏನದ? 284 ಅದ. ಅದಕ್ಕಾಗಿ ತಪ್ಪಾಗಿರ್ತಕ್ಕಂಥದ್ದು 284 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. 3 ವರ್ಷಗಳ ಅಂತರದಲ್ಲಿ ಜನಿಸಿದ 5 ಮಕ್ಕಳ ಒಟ್ಟು ವಯಸ್ಸು 50 ವರ್ಷಗಳು ಆಗಿದ್ದಾಗ ಅತಿ ಕಿರಿಯ ಮಗುವಿನ ವಯಸ್ಸು ಎಷ್ಟು? ನೋಡ್ರಿ, ತುಂಬಾ ಸರಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ. ಇಲ್ಲಿ 5 ಮಕ್ಕಳಿದಾವೆ. 5 ಮಕ್ಕಳ ನಡುವಿನ ಪ್ರತಿ ಒಂದೊಂದು ಮಗು 3 ವರ್ಷ ಜಾಸ್ತಿ ಅದ. ಈಗ ಅತಿ ಕಿರಿಯ ವಯಸ್ಸು ಎಕ್ಸ್ ಇತ್ತಂತಂದ್ರೆ ಇನ್ನೊಬ್ಬನ ವಯಸ್ಸು x+3 3 ವರ್ಷ ಜಾಸ್ತಿ ಇರ್ತಾನ. ನೆಕ್ಸ್ಟ್ ಮೂರದವನು x+6 ಇವನಿಗಿಂತ 3 ವರ್ಷ ಜಾಸ್ತಿ ಇರ್ತಾನೆ, ಮೂವರಾದ್ರು. ನೆಕ್ಸ್ಟ್ ಇವನಿಗಿಂತ 3 ವರ್ಷ ಜಾಸ್ತಿ ಅಂದ್ರೆ ಇಲ್ಲಿ 6 ವರ್ಷ ಅಂದ್ರೆ ಇವನಿಗೆ 9 ವರ್ಷ ಜಾಸ್ತಿ ಇರ್ತವೆ. ನೆಕ್ಸ್ಟ್ 5ನೇ ಮಗು x+12. ನೋಡ್ರಿ, 1ನೇ ಮಗು ಇವನು ಚಿಕ್ಕವನು, ಇವನು. ಆಮೇಲೆ 3ನೇದವನು, 4ನೇದವನು, 5ನೇದವನು, ಇವನು ದೊಡ್ಡವನು ಅಂತ ಅರ್ಥ, ಇವನು ಚಿಕ್ಕವನು. ಇವನು ನೋಡ್ರಿ, ಒಟ್ಟು 5 ಜನ, 1 2 3 4 5 ಜನ ಅದಾರೆ. ಇಲ್ಲಿ ಹೆಂಗ್ ಮಾಡ್ಬೇಕು ಗೊತ್ತಾ? ಸಿಂಪಲ್. ಇವರೆಲ್ಲರ ವಯಸ್ಸು ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 50 ವರ್ಷ ಅಂತ ಹೇಳಿದ್ದಾರೆ, ಹೌದು ತಾನೆ? ಇವರೆಲ್ಲರ ವಯಸ್ಸು ಕೂಡಿಸಿದ್ರೆ ಎಷ್ಟಾಗುತ್ತೆ? 50 ವರ್ಷ ಆಗುತ್ತೆ. 50 ವರ್ಷ ಆಗುತ್ತೆ ಅಂದಾಗ ಇಲ್ಲಿ ಎವರೇಜ್ ನೋಡ್ಕೊಂಡ್ಬಿಡ್ಬೇಕು ನಾವು. ಲೆಕ್ಕ ಮಾಡ್ಬೇಕು ಬೇಕಾಗಿಲ್ಲ. ಇಲ್ಲಿ 1x 2x 3x 4x 5x ಆಮೇಲೆ ಇದು ಎಲ್ಲ ಕೂಡಿಸ್ಕೊಂಡು ಇಜುಕೊಟ್ಟು 50 ಆ ಲೆಕ್ಕ ಮಾಡೋದ ಅವಶ್ಯಕತೆ ಇಲ್ಲ. 5 ಜನರು ಬಂದಾಗ ಬೆಸ ಸಂಖ್ಯೆಯಲ್ಲಿ ಬಂದಾಗ ನೋಡ್ರಿ, ಬೆಸ ಸಂಖ್ಯೆಯಲ್ಲಿ ಬಂದಾಗ 1 5 ಅದಾವ. ಹಾಗಾದ್ರೆ ಮಿಡಲ್ ಅಲ್ಲಿ ಇರ್ತಕ್ಕಂಥದ್ದು ಏನಿರ್ತದೆ? ಎವರೇಜ್ ಏಜ್ ಇರುತ್ತೆ. ಎವರೇಜ್ ಸರಾಸರಿ ವಯಸ್ಸು ಇರುತ್ತೆ. ಹಾಗಾದ್ರೆ 50ಕ್ಕೆ ಸರಾಸರಿ ವಯಸ್ಸು ಎಷ್ಟಾಗ್ತದೆ ನೋಡ್ರಿ? 50 ಅದ. ಎಷ್ಟು ಜನ ಅದ್ರ? 1 2 5 ಜನ ಅದರ. 50ಕ್ಕೆ ಸರಾಸರಿ ವಯಸ್ಸು ಎಷ್ಟಾಗ್ತವ? 5 1 5 10 ಸರಾಸರಿ ವಯಸ್ಸು ಎಷ್ಟಾಗ್ತವೆ? 10 ವರ್ಷ ಆಗ್ತವೆ. ಹಾಗಾದ್ರೆ x+6 = 10. ಹೌದಾ? x+6 ಅಂದ್ರೆ ಎಷ್ಟು? 10 ವರ್ಷ. ಸರಾಸರಿ ವಯಸ್ಸು ಮಿಡಲ್ ಅಲ್ಲಿ ಇರುತ್ತೆ. ಹಾಗಾದ್ರೆ 50ಕ್ಕೆ 5 ಜನ ಸರಾಸರಿ ವಯಸ್ಸು ಅಂದ್ರೆ 10 ವರ್ಷ ಆದ್ರು. ಹಾಗಾದ್ರೆ x = 10. ಈ +6 ಈ ಕಡೆ ಬಂದ್ರೆ -6 ಆಗುತ್ತೆ. x = 10ರಲ್ಲಿ 6 ಹೋದ್ರೆ 4 ಆಗುತ್ತೆ. x ಅಂತಕ್ಕಂಥದ್ದು ಕಿರಿಯ ವಯಸ್ಸು ತಾನೆ. ಹಾಗಾದ್ರೆ ಅತಿ ಕಿರಿಯ ವಯಸ್ಸಿನ ಕಿರಿಯ ಹುಡುಗನ ವಯಸ್ಸು ಎಷ್ಟಾಗುತ್ತೆ? 4 ವರ್ಷ ಇಸ್ ಕರೆಕ್ಟ್ ಆನ್ಸರ್. ಮುಗಿದೋಯ್ತು ಇಷ್ಟೇ. 4 ವರ್ಷ ಅತಿ ಕಿರಿಯನು. ಹಾಗಾದ್ರೆ ಇವನಿಗೆ ಬಂತಂದ್ರೆ ಎಷ್ಟಾಗ್ತವೆ? ಇವಂದು 7, ಇವಂದು ಎಷ್ಟಾಗುತ್ತೆ? 6 4 10 +13 +16. ನೋಡ್ರಿ, ಒಂದು ಸಿಕ್ಬಿಟ್ರೆ ಸಾಕು, ಎಲ್ಲವೂ ಸಿಕ್ಬಿಟ್ರು. ಎವರೇಜ್ 10 ವರ್ಷ ಐತೆ, 10 ವರ್ಷ ಬಂದದ. ಇವರೆಲ್ಲರನ್ನು ಕೂಡಿಸ್ರಿ ಈಗ ಎಷ್ಟಾಗುತ್ತೆ? 50 ಆಗುತ್ತೆ. ನೋಡ್ರಿ ಹೆಂಗಾಗುತ್ತೆ ನೋಡ್ರಿ. 16 4 20, 13 7 20, 20 20 40 ಆಯ್ತು. ಇದು ಒಂದು 10 50 ಆಯ್ತಾ? ನೋಡ್ರಿ, ಕ್ವಶನ್ ಯಾರ್ದಾದ್ರು ಕೇಳಿ. ಅತಿ ಹಿರಿಯವನ ವಯಸ್ಸು ಕೇಳಿದ್ರೆ 16, ಅತಿ ಕಿರಿಯವನ ವಯಸ್ಸು ಕೇಳಿದ್ರೆ 4. ಇಲ್ಲಿ ಕರೆಕ್ಟ್ ಆನ್ಸರ್ ಇಸ್ 4 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ಹೋಗ್ಬೋದಾ? ಎಸ್, ಸ್ವಲ್ಪ ಹೆಚ್ಚಿಗೆ ಹೇಳ್ತಾ ಇದ್ದೀನಿ. ಇದು ಕ್ವಶನ್ ಹಿಂಗಾದ್ರೂ ಕೇಳಿರ್ಬೋದು. ಹಿಂಗ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇವಾಗ ಕೇಳಿರ್ತಕ್ಕಂಥದ್ದು ಕಿರಿಯ ಹುಡುಗ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 4. ಸರಣಿಯಿಂದ ನೀಡಲಾದ ಪರ್ಯಾಯದಿಂದ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ತೋರಿಸಿದಂತೆ ಕಾಣೆಯಾಗಿರೋದನ್ನ ಆರಿಸಿ. ನೋಡ್ರಿ, ಈ ತರ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಅದ. ಇಲ್ಲಿ ಯಾವ್ದು ಬರುತ್ತೆ? ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ನಾವು ಮೊದಲ ಲೆಟರ್ ನೋಡ್ತಾ ಹೋಗೋಣ. ಇದು ಒಂದು ಲೆಟರ್, ಇದು ಒಂದು ಲೆಟರ್, ಇದು ಒಂದು ಲೆಟರ್, ಇದು ಒಂದು ಲೆಟರ್. ನಾವು ABCD ಬರ್ಕೋತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ, ಬಿ ಅನ್ನಂತರ ಇಲ್ಲಿ ಎಫ್ ಅದ. ಅಂದ್ರೆ BCDE ಎಫ್ ಅದ. ಅಂದ್ರೆ 3 ಸ್ಕಿಪ್ ಆಗಿ 4ನೇದ್ದು ಬಂದದ. ಅಂದ್ರೆ ನಡುವೆ 3 ಸ್ಕಿಪ್ ಆಗಿದಾವ ಅಂತ ಅರ್ಥ. ಅದೇ ರೀತಿ ನೋಡ್ರಿ, FGHIJ ನೋಡ್ರಿ, ಮತ್ತೆ 3 ಸ್ಕಿಪ್ ಆಗಿದಾವೆ. ಅದೇ ತರ ಇಲ್ಲಿ ಕೂಡ 3 ಸ್ಕಿಪ್ ಆಗಿರ್ಬೇಕು. JKLN ಸ್ಕಿಪ್ ಆಗಿ IJKLN
ಕೆ ಎಲ್ ಎಂ ಎನ್ ಬಂತ, ಎಸ್ ಎನ್ ಬಂತು. ಈಗ ಎನ್ದಿಂದ 3 ಸ್ಕಿಪ್ ಆಗಬೇಕು. ಎಂ ಎನ್ ಓ ಪಿ ಕ್ಯೂ 3 ಸ್ಕಿಪ್ ಆದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು 6. 4 ಆಯ್ಕೆಗಳಲ್ಲಿ ನೋಡ್ಕೊಂಡ್ಬಿಡ್ಬೇಕು. ಈಗ ಫಸ್ಟ್ ಲೆಟರ್ ಆರ್ ಇರಬೇಕು. ನೋಡ್ರಿ ಯಾವ್ದ, ನೋಡ್ರಿ 1ನೇದು ಎಸ್ ಅದ ತೆಗೆದು ಬಿಡ್ರಿ, 2ನೇದು ಆರದ ಇಟ್ಕೊಳ್ಳಿ, ನೆಕ್ಸ್ಟ್ 3ನೇದ್ದು ಆರದ ಇರ್ಲಿ, ನೆಕ್ಸ್ಟ್ ಕ್ಯೂ, ಆ 4ನೇದು ಕ್ಯೂ ಅದ ತೆಗೆದು ಬಿಡಿ, 2 ಉಳ್ಕೊಂಡಿವಿ ಅವಾಗ. ಸಿಂಪಲ್. 2 ಉಳ್ಕೊಂಡು. ಈಗ ನೋಡ್ರಿ ಎಕ್ಸ್ ವಿ ಟಿ ಆರ್ ಇದು ರಿವರ್ಸ್ ಅದ, ಅಂದ್ರೆ ಈ ಕಡೆಯಿಂದ ಬಂದ ಆರ್ ಟಿ ವಿ ಎಕ್ಸ್ ಈ ಕಡೆಯಿಂದ ಇದನ್ನ ಬಿಟ್ಟು ಬಿಡ್ರಿ. ಈಗ ಈ ಪ್ಲೇಸ್ ಆಮೇಲೆ ತೆಗೆದುಕೊಳ್ಳೋಣ. ಇದು ನೋಡೋಣ. ಈಗ ಜೆ ಎಂ ಪಿ ಎಸ್ ಇದು ಕರೆಕ್ಟ್ ಅದ. ಈಗ ಇದು ಎರಡು ನೋಡ್ಕೊಳ್ತೋಮ್, ಹಿಂಗ್ ನೋಡ್ಕೊಳ್ತೋಮ್. ಜೆ ಕೆ ಎಲ್ ಎಂ ನೋಡ್ರಿ ಇಲ್ಲಿ 2 ಸ್ಕಿಪ್ ಆಗಿದಾವೆ. ಅನ್ಲಿಕ್ಕೆ ಈಸಿ ಆಗುತ್ತಲ್ಲ ನಮಗೆ, ಅಂದ್ರೆ ನಾವು ಎಡದಿಂದ ಬಲಕ್ಕೆ ಬರಿತಾ ಹೋದಂಗೆಲ್ಲ ಈಸಿ ಆಗುತ್ತಲ್ಲ. ಇಲ್ಲಿ ಈ ಕಡೆಯಿಂದ ಅದ ಅಷ್ಟೇ, ಹೌದಾ. ಜೆ ಕೆ ಎಲ್ ಎಂ ಅಂದ್ರೆ 2 ಸ್ಕಿಪ್ ಆಗಿ ಎಂ ಬಂತು. ಅದೇ ರೀತಿಯಾಗಿ ಇಲ್ಲಿ ನೋಡಿ ಕೊನೆ ನೋಡ್ತಾ ಇದೀವಿ ಎಂ ಎನ್ ಓ ಪಿ ಬಂತು, ಮತ್ತೆ 2 ಸ್ಕಿಪ್ ಆದವು. ಎಸ್ ಅದೇ ರೀತಿಯಾಗಿ ಇಲ್ಲಿ ಪಿ ಕ್ಯೂ ಆರ್ 2 ಸ್ಕಿಪ್ ಆಗಿ ಆರ್ ಎಸ್ ಬಂತು. ಈಗ ಎಸ್ ಆದ್ಮೇಲೆ 2 ಸ್ಕಿಪ್ ಆಗ್ತಾನೆ, ಎಸ್ ಟಿ ಯು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ವಿ ನೋಡ್ರಿ. 2 ಆಯ್ಕೆಯಲ್ಲಿ ಆರ್ ಮತ್ತು ವಿ ಕೊನೆಗಿರ್ತಕ್ಕಂಥದ್ದು ಯಾವ್ದದ? ಆಯ್ಕೆ 2 ಇಸ್ ರೈಟ್ ಆನ್ಸರ್. ಇಲ್ಲಿ ಮಿಡಲ್ ಯಾವ್ದಾದ್ರೂ ಇರ್ಲಿ ಅದು, ಹೌದಾ. ಯಾವ್ದು ಬರುತ್ತೆ ಮಿಡಲ್? ಎಸ್ ಆ ಆಯ್ಕೆಯಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಪಿ ಕೊಟ್ಟಿದ್ದಾರೆ. ಎಸ್ ಪಿ. ಇದು ಈ ಕಡೆಯಿಂದ ಬರ್ಬೇಕೀಗ, ಈ ಕಡೆಯಿಂದ ಬರೋಣ. ಇಲ್ಲಿ ಪಿ ಬಂತ ಮಿಡಲ್. ದ ರೈಟ್ ಆನ್ಸರ್ ಇದು ಒಂದೇ. ಈಗ ನಮ್ಗೆ ಏನು ಆಪ್ಷನ್ ಇಲ್ಲ. ಕರೆಕ್ಟ್ ಆನ್ಸರ್ ಆರ್ ಪಿ ವಿ. ನೋಡ್ರಿ ಪಿ ಕ್ಯೂ ಆರ್ 1 ಸ್ಕಿಪ್ ಆಗಿದೆ, ಆರ್ ಎಸ್ ಟಿ 1 ಸ್ಕಿಪ್ ಆಗಿದೆ, ಟಿ ಯು ವಿ ವಿ ಡಬ್ಲ್ಯೂ ಎಕ್ಸ್ ಈ ಕಡೆಯಿಂದ ಒಂದೊಂದು ಸ್ಕಿಪ್ ಆಗಿ ಬಂದಿದ್ದಾವೆ ಅಷ್ಟೇ. ಸಿಂಪಲ್. ದ ರೈಟ್ ಆನ್ಸರ್ ಇಸ್ ಆರ್ ಪಿ ವಿ ಇಸ್ ರೈಟ್ ಆನ್ಸರ್. ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವೆಶ್ಚನ್ 5. ಎ ಮತ್ತು ಬಿ ಅವರಿಬ್ಬರ ಸಂಬಳವನ್ನು ಒಟ್ಟಿಗೆ ಸೇರಿಸಿದ್ರೆ 20,000 ಆಗುತ್ತೆ. ನೋಡ್ರಿ, ಎ ಮತ್ತು ಬಿ ಅವರಿಬ್ಬರ ಸಂಬಳ ಸೇರಿಸಿದ್ರೆ ಎಷ್ಟಾಗುತ್ತೆ? 20,000 ಆಗುತ್ತೆ. ಅದರಲ್ಲಿ ಎ ತನ್ನ ಸಂಬಳದ 95% ಖರ್ಚು ಮಾಡ್ತಾನೆ. 95% ಖರ್ಚು ಮಾಡ್ತಾನೆ. ಅಲ್ಲದೆ ಬಿಯು ತನ್ನ ಸಂಬಳದ 85% ಖರ್ಚು ಮಾಡ್ತಾನೆ. ಅವರಿಬ್ಬರ ಉಳಿತಾಯ ಒಂದೇ ಅದ. ನೋಡ್ರಿ, ಉಳಿತಾಯ ಒಂದೇ ಅದ. ಇಲ್ಲಿ ನೋಡ್ರಿ, ಎ ಸ್ಯಾಲ್ರಿ ಗೊತ್ತಿಲ್ಲ ನಮಗೆ, ಎ ಸ್ಯಾಲ್ರಿ ಗೊತ್ತಿಲ್ಲ ಎಕ್ಸ್, ಹೌದಾ. ಬಿ ಸ್ಯಾಲ್ರಿ ನೋಡ್ರಿ ನಮಗೆ ಇವರಿಬ್ಬರದು ಕೂಡಿಸಿದ್ರೆ 20 ಅಂತೆ. ಹಾಗಾದ್ರೆ 20,000ದಲ್ಲಿ ಎ ಮೈನಸ್ ಅಂದ್ರೆ ಎದ ಸ್ಯಾಲ್ರಿ ಮೈನಸ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥದ್ದು ಬಿ ಸ್ಯಾಲ್ರಿ. ಕ್ಲಿಯರ್ ಇದು? ಟೋಟಲ್ ಅವರಿಬ್ಬರು ಸ್ಯಾಲ್ರಿ ಕೂಡಿಸಿದ್ರೆ 20,000 ಅಂತ ಹೇಳಿದರೆ, ಇವಂದು ಎಕ್ಸ್ ಇರುತ್ತೆ, ಇವಂದು ಏನಿರುತ್ತೆ 20,000ದಲ್ಲಿ ಇವಂದು ತೆಗೆದುಬಿಟ್ರೆ ಉಳಿದಿರ್ತಕ್ಕಂಥದ್ದು ಬಿ ಇದ್ದಿರುತ್ತೆ. ಕ್ಲಿಯರ್ ಇದು? ಎಸ್. ಇವಂದು ಎಕ್ಸ್ಪೆಂಡಿಚರ್ ಎಷ್ಟದಂತ? ಇವಂದು ಎದ್ದು 95% ಎಕ್ಸ್ಪೆಂಡಿಚರ್ ಖರ್ಚು 95. ಇವಂದು ಎಷ್ಟದ? ಇದು ನೋಡ್ರಿ, ನಿಮ್ಗೆ ಎ ಸೀದ ಹಚ್ಕೊಂಡು ಅಷ್ಟು, ಮತ್ತೆ ಇದಕ್ಕೆ ಸಂಬಂಧ ಇಲ್ಲ, ಹೌದಾ. ಬಿ ಎಕ್ಸ್ಪೆಂಡಿಚರ್ ಎಷ್ಟದ? 85% ಅದ. ಕ್ಲಿಯರ್ ಇದು? ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ತಾನೆ. ಇವಂದು ಎಕ್ಸ್, ಇವಂದು 20,000 ಮೈನಸ್ ಎಕ್ಸ್, ಇವಂದು ಖರ್ಚು 95%, ಇವಂದು ಖರ್ಚು 85%. ಕ್ಲಿಯರ್ ಇದು? ಇದು ಕ್ಲಿಯರ್ ಆಯ್ತಾ ನಿಮಗೆ? ಎಸ್. ಇಲ್ಲಿ ನೋಡ್ರಿ, ಎ ವ್ಯಕ್ತಿ ಈಗ 95% ಅಂತಂದ್ರೆ ಉಳಿತಾಯ ಎಷ್ಟು ಮಾಡ್ತಾನೆ? 5% ಉಳಿತಾಯ ಮಾಡ್ತಾನೆ, ಹೌದಾ. 5% ಉಳಿತಾಯ ಮಾಡ್ತಾನೆ. ಇವನ್ ಎಷ್ಟು ಮಾಡ್ತಾನೆ ಉಳಿತಾಯ? ನೋಡ್ರಿ, ಇದು ಖರ್ಚು, ಇದು ಉಳಿತಾಯ. ಇವನ್ ಎಷ್ಟು ಉಳಿತಾಯ ಮಾಡ್ತಾನೆ? 85% ಖರ್ಚು ಮಾಡಿದ್ರೆ 15% ಏನ್ ಮಾಡ್ತಾನೆ? ಇವನು ಉಳಿತಾಯ ಮಾಡ್ತಾನೆ. ಕ್ಲಿಯರ್ ಇದು? ಎಸ್. ಇವನು 5% ಉಳಿತಾಯ ಮಾಡೋದು, ಇವನು 15% ಉಳಿತಾಯ ಮಾಡೋದು ಈಕ್ವಲ್ ಇರುತ್ತೆ ಅಂತ ಹೇಳಿದ್ದಾರೆ. ಸಿಂಪಲ್ ತಾನೆ? ಎಸ್. ಹಾಗಾದ್ರೆ ಇವನ್ ಸ್ಯಾಲ್ರಿ ಎಷ್ಟು? ಎಕ್ಸ್, ಹೌದಾ. ಎಕ್ಸ್ ಸ್ಯಾಲ್ರಿಯಲ್ಲಿ 100ಕ್ಕೆ 5 ರೂಪಾಯಿ ಉಳಿತಾಯ ಮಾಡ್ತಾನೆ, ಹೌದಾ. 100ಕ್ಕೆ 5 ರೂಪಾಯಿ ಉಳಿತಾಯ ಮಾಡ್ತಾನೆ. ಯಾರ್ದಿದು? ಎದ್ದಾಯ್ತು. ಬಿದು ಸ್ಯಾಲ್ರಿ ಎಷ್ಟದ? 20,000 ಮೈನಸ್ ಎಕ್ಸ್ ಅದ. ಬಿದ್ದು ಸ್ಯಾಲ್ರಿ ಇದು. ಇವನು ಎಷ್ಟು ಉಳಿತಾಯ ಮಾಡ್ತಾನೆ? 100ಕ್ಕೆ 15 ರೂಪಾಯಿ ಉಳಿತಾಯ ಮಾಡ್ತಾನೆ. ನೋಡ್ರಿ, ಇವನು 100ಕ್ಕೆ 15 ರೂಪಾಯಿ ಉಳಿತಾಯ ಮಾಡ್ತಾನೆ, ಇವನು 100ಕ್ಕೆ 5 ರೂಪಾಯಿ ಉಳಿತಾಯ ಮಾಡ್ತಾನೆ. ಇಬ್ರು ಉಳಿತಾಯ ಸೇಮ್ ಇರುತ್ತೆ. ಈಸ್ ಈಕ್ವಲ್ ಟು. ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅದು? ಎಸ್. ಈಗ ನೋಡ್ರಿ, 5 ಇಂಟು ಎಕ್ಸ್ 5x, ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದೆ ನಾನು, ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು
ಇಸ್ ಈಕ್ವಲ್ ಟು ಈಗ ನೋಡ್ರಿ ಇವೆರಡು ಜೀರೋ ಮೈನಸ್ ಮಾಡ್ಬೋದು ನಾವು, ಹೌದಾ? ಮಾಡಿಬಿಡೋಣ. ಇವೆರಡು ಜೀರೋ ಮೈನಸ್ ಇವೆರಡು ಜೀರೋ ಮೈನಸ್. ಕ್ಲಿಯರಾ? ಹಾಗಾದ್ರೆ ಇಲ್ಲಿ ಏನು ಉಳಿತು? 200 ಮೈನಸ್ ಎಕ್ಸ್ ಇಂಟು 15. ನಾನು ಇಲ್ಲಿ ಗುಣಾಕಾರ ಮಾಡಿ ಹಚ್ಚಿಬಿಡ್ತೀನಿ, ನಿಮಗೆ ಮತ್ತೆ ಒಂದು ಸ್ಟೆಪ್ ಮಿಸ್ ಮಾಡಿಬಿಡೋಣ. 15ಕ್ಕೆ 200 ಗುಣಾಕಾರ ಮಾಡ್ರಿ, 15 2 30, 1020, ಹೌದಾ? 2 0 3000 ಆಯ್ತು. 15 2 30, 2 0 ಎಸ್ ಮೈನಸ್ 15 ಇಂಟು ಎಕ್ಸ್ 15x. ಕ್ಲಿಯರ್ ಆಯ್ತಾ? ಇವೆರಡು ಜೀರೋ ತೆಗ್ದೀನಿ, 15ಕ್ಕೆ 200ಕ್ಕೆ 15ಕ್ಕೆ ಎಕ್ಸ್ಗೆ ಗುಣಾಕಾರ ಮಾಡಿ ಹಚ್ಚಿದ್ದೀನಿ ಅಷ್ಟೇ. ಇಲ್ಲಿ ನೋಡ್ರಿ ಈ 100 ಮತ್ತೆ ಈ ಕಡೆ ಹೋಗಿ ಇಸ್ಕೊಂಡು ಈ ಕಡೆ ಹೋಗಿ ಇದಕ್ಕೆ ಗುಣಾಕಾರ ಆಗುತ್ತೆ ನೋಡ್ರಿ 5x. ಈ ಕಡೆ ಗುಣಾಕಾರ ಮಾಡೋಕ್ಕಿಂತ ಮುಂಚೆ 15x ಈ ಕಡೆ ತರೋಣ, ಈ ಕಡೆ ತರೋಣ, ಎಕ್ಸ್ ಇದು ಒತ್ತಡ ಹಚ್ಕೊಳ್ಳೋಣ. ಈ ಮೈನಸ್ 15 ಇರೋದು ಈ ಕಡೆ ಬಂದ್ರೆ ಪ್ಲಸ್ 15 ಆಯ್ತು, 15x ಆಯ್ತು ಇಸ್ ಈಕ್ವಲ್ ಟು 3000. ಇಲ್ಲಿ ಗುಣಾಕಾರ ಇದಲ್ಲಿ ಭಾಗಾಕಾರ ಇದೆಲ್ಲ ಇಸ್ ಈಕ್ವಲ್ ಈ ಕಡೆ ಭಾಗಾಕಾರದ ಈ ಕಡೆ ಭಾಗಾಕಾರ ಇತ್ತು, ಈ ಕಡೆ ಹೋದ್ರೆ ಇಲ್ಲಿ ಗುಣಾಕಾರ 100 ಆಯ್ತು. ನೋಡ್ರಿ ಇಲ್ಲಿ ಗುಣಾಕಾರ ಭಾಗಾಕಾರ ಇರೋದು ಈ ಕಡೆ ಬಂದು ಗುಣಾಕಾರ ಆಯ್ತು, ಇಲ್ಲಿ ಪ್ಲಸ್ ಮೈನಸ್ 15 ಇರೋದು ಈ ಕಡೆ ಬಂದ್ರೆ ಪ್ಲಸ್ 15 ಆಯ್ತು. ಈ 15x ಇದೊಂದು 5x ಎಷ್ಟು ಎಕ್ಸ್ ಅದು 20x ಆಯ್ತು. ಈಗೇನದ ಹಿಂಗೆ ಹಚ್ಕೊಳ್ಳಿ, ಗುಣಾಕಾರ ಮಾಡಕ್ ಹೋಗ್ರಿ, ಕಂಪ್ಲೀಟ್ ಇಷ್ಟೇ ಸಾಕು, ಇಂಟು 100 ಆಯ್ತಾ? ಕ್ಲಿಯರ್ ಆಗಿ ಗೊತ್ತಾಯ್ತಾ? ನಮಗೆ ಬೇಕಾದ್ರೆ ಎಕ್ಸ್ ಏನ ಸ್ಯಾಲ್ರಿ ಬೇಕು ನಮಗೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 30,000 ಇಂಟು 100 ಡಿವೈಡೆಡ್ ಬೈ ಇಲ್ಲಿ ಎಷ್ಟದ 20 ಅದಲ್ಲ, 20ಕ್ಕೆ 20. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 2 1 2, ಇಲ್ಲಿ 2 1 2, 1 ಉಳಿತು 10 ಆಯ್ತು, 2 5 10, ಇದು ಒಂದು 0. ಇಲ್ಲೇ 150 ಇಂಟು 100. ಹಾಗಾದ್ರೆ ಎಕ್ಸ್ ಕಾಣ್ತಾ ಇದೆ, ಎಕ್ಸ್ ಇಸ್ ಇಲ್ಲಿ ಹಚ್ಕೊಳ್ತೀನಿ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 150 ಇಂಟು 100. ಎಕ್ಸ್ ಇಸ್ ಈಕ್ವಲ್ ಟು 150 ಇಂಟು 100, ಹೌದಾ? ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 15 1 0 2 0 3 0 1 0 2 0 3 0. ಎಕ್ಸ್ ಇಸ್ ಈಕ್ವಲ್ ಟು 15,000 ಇಸ್ ರೈಟ್ ಆನ್ಸರ್. ಎಷ್ಟು ಜನ ಮಾಡಿರಿದನ? ಸಿಂಪಲ್ ಅದ ನೋಡ್ರಿ. ಹಾಗಾದ್ರೆ ಎಕ್ಸ್ ಎಷ್ಟಾಯ್ತು? 15,000 ಆಯ್ತು. ಹಾಗಾದ್ರೆ 20,000 15,000 ಬಿ ಎಷ್ಟಾಯ್ತು? 5,000 ಆಯ್ತು. ಕ್ವಶನ್ ಯಾರ್ದಾದ್ರೂ ಕೇಳಿ, ಎದ್ದು ವೇತನ ಕೇಳಿದ್ರೆ 15,000, ಬಿ ದ್ದು ವೇತನ ಕೇಳಿದ್ರೆ 5,000. ಸಿಂಪಲ್, ಹೌದಾ? ಆಯ್ಕೆಯಲ್ಲಿ 15,000 ಎಸ್ ಕರೆಕ್ಟ್ ಆನ್ಸರ್. ಏನ ಸಂಬಳ ಎಷ್ಟು? ಏನ ಸಂಬಳ 15,000 ನೋಡ್ರಿ, ಅಲ್ಲಿ 5,000 ಕೂಡ ಅದ, ಅದು ಯಾರ ವೇತನ? ಬಿ ನ ವೇತನ. ಕ್ಲಿಯರ್? ಎಸ್ ಮುಂದಿನ ಕ್ವಶನ್ ನೋಡ್ಬೋದಾ? ಎಸ್ ಕ್ವಶನ್ ನಂಬರ್ 6. ತಂದೆ ಮತ್ತು ಮಗನ ವಯಸ್ಸನ್ನ ಕೂಡಿಸಿದ್ರೆ 45 ವರ್ಷ ಆಗುತ್ತದೆ. 5 ವರ್ಷಗಳ ಹಿಂದೆ ಅಂದ್ರೆ 45 ವರ್ಷ ಆಗದವಾಗ ಪ್ರೆಸೆಂಟು, ಹೌದಾ? 5 ವರ್ಷಗಳಿಂದ ಅಲ್ಲದು. ಇವಾಗ ಇಬ್ರು ತಂದೆ ಮತ್ತು ಮಗುವಿನ ವಯಸ್ಸು ಸೇರಿಸಿದ್ರೆ 45 ವರ್ಷ ಆಗುತ್ತೆ. 5 ವರ್ಷಗಳಿಂದ ಅವರ ಇಬ್ಬರ ವಯಸ್ಸನ್ನ ಗುಣಾಕಾರ ಮಾಡಿದ್ರೆ ತಂದೆ ವಯಸ್ಸಿನ 4ರಷ್ಟು ಆಗುತ್ತೆ. ಅವಾಗ ತಂದೆ ವಯಸ್ಸು ಎಷ್ಟಿರುತ್ತೆ? ಅದ್ರ 4ರಷ್ಟು ಆಗುತ್ತಂತೆ, ತಂದೆದು ಮತ್ತು ಮಗುಂದು ಗುಣಾಕಾರ ಮಾಡಿದಾಗ. ಯಾವಾಗ? 5 ವರ್ಷದ ಹಿಂದೆ. ಹಾಗಾದ್ರೆ ತಂದೆ ಮತ್ತು ಮಗುವಿನ ವಯಸ್ಸು ಎಷ್ಟು? ಪ್ರೆಸೆಂಟ್ ಎಷ್ಟು ಅಂತ ಕ್ವಶನ್ ಕೇಳಿದರೆ, ಪ್ರೆಸೆಂಟ್ ಅವರಿಬ್ರು ವಯಸ್ಸು ಕೂಡಿಸಿದ್ರೆ 45. 4 ಆಯ್ಕೆ ನೋಡ್ಕೊಂಡ್ಬಿಡ್ರಿ, ಕೂಡಿಸಿದ್ರೆ ಇಬ್ರು ವಯಸ್ಸು ಕೂಡಿಸಿದ್ರೆ 45 ಯಾವುದು ಬರುತ್ತೆ ಅದನ್ನ ಇಟ್ಕೊಳ್ಳಿ, ಯಾವುದಿಲ್ಲ ಅದನ್ನ ಮೊದಲು ತೆಗೆದಾಕ್ಬಿಡಿ. ಒಂದನೇ ಆಯ್ಕೆ 34 11. ಒಂದನೇ ಆಯ್ಕೆ ಎಷ್ಟದ? 34 ಅದ ಮತ್ತು 11 ಅದ. ಎಸ್ ಇವೆರಡು ಕೂಡಿಸಿ 45 ಬರುತ್ತೆ, ಇರ್ಲಿ. ಎರಡನೇ ಆಯ್ಕೆ 35 10, 2 ಕೂಡಿಸಿ 45 ಬರುತ್ತೆ, ಇರ್ಲಿ. ಹೌದಾ? ಯಾಕಂದ್ರೆ 45 ಬರ್ತಂತ ಹೇಳಿದರೆ, ಇರ್ಲಿ, ಕರೆಕ್ಟ್ ಇದೆ. ನೋಡೋಣ ಅದ್ರ ಮುಂದೆ, ಅಂದ್ರೆ -5 ಮಾಡಿದ ಮೇಲೆ ಗುಣಾಕಾರ ಮಾಡಿ 4ರಷ್ಟು ಆಗಬೇಕು ತಂದೆ ವಯಸ್ಸು. 36 1 9, ಎಸ್ 45 ಆಗುತ್ತೆ, ಇರ್ಲಿ. 40 1 15 55 ಆಗುತ್ತೆ, ಇದನ್ನ ತೆಗೆದಾಕ್ಬಿಡಿ. ನಮಗೆ ಉಳಿದಿರ್ತಕ್ಕಂಥದ್ದು 3 ಈಗ. ಕ್ಲಿಯರ್? ನಮಗೆ ಬೇಕಾಗಿರೋದು 3 ಮಾತ್ರ ಈಗ. 4ನೇ ಆಯ್ಕೆ ಬರೋದಿಲ್ಲ, ಯಾಕಂದ್ರೆ 55 ವರ್ಷ ಆಗುತ್ತೆ ಕೂಡಿಸಿದ್ರೆ, ಬಿಟ್ಟುಬಿಡಿ. ಎಸ್ ಈಗ 5 ವರ್ಷದ ಹಿಂದೆ ಈಗ ಒಂದನೇ ಆಯ್ಕೆ ನಾನು ಎಲಿಮಿನೇಷನ್ ಮಾಡ್ತಾ ಇದ್ದೀನಿ, ಅಂದ್ರೆ ಆಪ್ಷನ್ ವೆರಿಫೈ ಮಾಡ್ತಾ ಇದ್ದೀನಿ. ಒಂದನೇ ಆಯ್ಕೆ ನೋಡೋಣ. 5 ವರ್ಷಗಳ ಹಿಂದೆ ಎಷ್ಟಿರುತ್ತೆ? 29 ಇರುತ್ತೆ, ಹೌದಾ? ಇವಂದು 5 ವರ್ಷಗಳ ಹಿಂದೆ ಎಷ್ಟಿರುತ್ತೆ? 5 ವರ್ಷಗಳ ಹಿಂದೆ ಎಷ್ಟಿರುತ್ತೆ? 6 ವರ್ಷ ಇರುತ್ತೆ. ಇವರಿಬ್ಬರದು ವಯಸ್ಸನ್ನ ಗುಣಾಕಾರ ಮಾಡಿದ್ರೆ ಎಷ್ಟಿರುತ್ತೋ ಇವನ 4ರಷ್ಟು ಇರುತ್ತಂತೆ. ಇವರಿಬ್ರು ವಯಸ್ಸು ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ ನೋಡ್ರಿ 6 ಬಂದ್ಬಿಡ್ತೀವಿ, ಇದ್ರ 6 ಪಟ್ಟಾಗುತ್ತೆ, ಇವನ 6 ಪಟ್ಟಾಗುತ್ತೆ. ಹಾಗಾದ್ರೆ ಇಲ್ಲೇ ನಮಗೆ ಹೋಯ್ತು, ನಮಗೆ ಇದೇ ಉತ್ತರ ಹೋಯ್ತು. ನಮಗೆ 4 ಪಟ್ಟಂದ್ರೆ 4 ತಂದೆ ವಯಸ್ಸಿನಲ್ಲಿ 6 ಪಟ್ಟಾಗುತ್ತೆ ಗುಣಾಕಾರ ಮಾಡಿದ್ರೆ. ಹಾಗಾದ್ರೆ ಉತ್ತರ ಏನ್ ಬೇಕು ನಮಗೆ? ಇವನ 4ರಷ್ಟು ಆಗಬೇಕು, ಇವನ 4ರಷ್ಟು. ಅಂದ್ರೆ 5 ವರ್ಷಗಳ ಹಿಂದೆ ಎಷ್ಟಿರುತ್ತೆ? ಇದರ 4 ಪಟ್ಟು ಆಗಬೇಕು. ಇಲ್ಲೇ ನಮಗೆ ಗುಣಾಕಾರ ಮಾಡದೇ ಬೇಕಾಗಿಲ್ಲ.
ಇಲ್ಲಿ 6 ಪಟ್ಟಾಗುತ್ತೆ ನೋಡ್ರಿ ಹೆಂಗ 6 9 54 4 ಕೈಲ ಬಂತು 5 6 2 6 12 1 5 17 ಇದು 6 ಪಟ್ಟಾಯ್ತು ಇದು 4 ಪಟ್ಟು ಅಂತಂದ್ರೆ ಎಷ್ಟಾಗಬೇಕಾಗಿತ್ತು 4 9 36 ಕೈಲ ಬಂತು 3 4 2 8 1 3 11 116 ಆಗ್ಬೇಕಾಯ್ತು 176 ಆಯ್ತು ನಮ್ಗೆ ಇಲ್ಲೇ ತೆಗೆದು ಬಿಡ್ಬೋದು ಇದು 4ರಷ್ಟು ಆಗ್ಬೇಕಷ್ಟೇ ನಮಗೆ ಹೌದಾ ನೆಕ್ಸ್ಟ್ ಎರಡನೇ ಆಯ್ಕೆ 35 10 ಅದ ನೋಡ್ರಿ 35 10 5 ವರ್ಷಗಳ ಹಿಂದೆ ಇದೆಷ್ಟಿತ್ತು 30 ಇತ್ತು ಇವಂದೆಷ್ಟಿತ್ತು 5 ಆಯ್ತು ನೋಡ್ರಿ 35 ಈಗ 5 ಪಟ್ಟಾಗುತ್ತೆ ಗುಣಾಕಾರ ಮಾಡಿದ್ರೆ ಹೌದು ತಾನೆ 5 ಪಟ್ಟಾಗುತ್ತೆ 4 ಪಟ್ಟು ಆಗ್ಬೇಕಾದ್ರೆ 4 ಪಟ್ಟಂದ್ರೆ 34 ಎಷ್ಟಾಗುತ್ತೆ 120 ಆಗ್ಬೇಕಾಗಿತ್ತು ಇಲ್ಲಿ ಎಷ್ಟಾಗುತ್ತೆ 35 150 ಆಗುತ್ತೆ ಹಾಗಾದ್ರೆ ಎರಡು ಸೇಮ್ ಆಗ್ತವೇನು ಇಲ್ಲ ಹಾಗಾದ್ರೆ ಇದು ಕೂಡ ಅಲ್ಲ ಯಾವಾಗ ಎರಡು ಆಯ್ಕೆಗಳು ಅಲ್ಲ ಅಂದಮೇಲೆ ಮೂರನೇ ಆಯ್ಕೆ ರೈಟ್ ಆನ್ಸರ್ ನಾಲ್ಕನೇದು ಈಗಾಗಲೇ ಎಲಿಮಿನೇಷನ್ ಮಾಡಿಬಿಟ್ಟಿವಿ ನೆಕ್ಸ್ಟ್ ಮೂರದ್ದು ನೋಡೋಣ ಮೂರನೇ ದಿನದ 36 9 ಅದ ನೋಡ್ರಿ 36 ವರ್ಷ ನೆಕ್ಸ್ಟ್ ಎಷ್ಟದ 9 ವರ್ಷ ಅದ 5 ವರ್ಷಗಳ ಹಿಂದೆ ಇವನಿಗೆ ಎಷ್ಟು ಇರುತ್ತೆ 31 ವರ್ಷ ಇರುತ್ತೆ 5 ವರ್ಷಗಳ ಹಿಂದೆ ಇವನಿಗೆ ಎಷ್ಟು ವರ್ಷ ಇರುತ್ತೆ 4 ವರ್ಷ ಈ 4ರಷ್ಟು ಬಂದ್ಬಿಡ್ತು ನೋಡಿ ಇಲ್ಲಿ ಇವೆರಡು ಗುಣಾಕಾರ ಮಾಡ್ರಿ ಎಷ್ಟಾಗುತ್ತೆ 4 1 4 4 3 12 124 ಆಯ್ತು ಇದು ತಂದೆಯ 4ರಷ್ಟು ಇರ್ತಂತೆ ಹಾಗಾದ್ರೆ ತಂದೆಗೆ 4 ವರ್ಷ ನೋಡ್ರಿ ಅದೇ ಗುಣಾಕಾರ ಮಾಡದೆ ಬರ್ತಾ 4 1 4 4 3 12 124 ನೋಡ್ರಿ 5 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸನ್ನ ಗುಣಾಕಾರ ಮಾಡಿದ್ರೆ ಅದು ತಂದೆಯ 4ರಷ್ಟು ಇರುತ್ತೆ ಕ್ವಶನ್ ಅಲ್ಲಿ ಹೇಳಿದರೆ 4ರಷ್ಟು ಐತಾ ಇಲ್ಲಿ 4ರಷ್ಟು ಇಲ್ಲ 116 ಆಗುತ್ತೆ ಬಟ್ ಗುಣಾಕಾರ ಮಾಡಿದ್ರೆ 174 ಆಗುತ್ತೆ ಇಲ್ಲಿ 4ರಷ್ಟು 120 ಆಗಬೇಕಾಗಿತ್ತು ಆದ್ರೆ ಗುಣಾಕಾರ ಮಾಡಿದ್ರೆ 150 ಆಗುತ್ತೆ ಬಟ್ ಇಲ್ಲಿ ತಂದೆ ಮತ್ತು ಗುಣಾಕಾರ ಮಾಡಿದ್ರೆ 124 ಆಗುತ್ತೆ ತಂದೆ ವಯಸ್ಸಿನ 4ರಷ್ಟು ಆದ್ರೂ ಕೂಡ 124 ಆಗುತ್ತೆ ದ ರೈಟ್ ಆನ್ಸರ್ ಇಸ್ 36 ಮತ್ತು 9 ಈಸ್ ರೈಟ್ ಆನ್ಸರ್ ಕ್ಲಿಯರ್ ಎಸ್ ಮುಂದಿನ ಕ್ವಶನ್ ಹೋಗೋದಾ ಕ್ವಶನ್ ನಂಬರ್ 7 ಒಂದು ಬ್ಯಾಗಿನಲ್ಲಿ 2 ಕೆಂಪು 3 ಹಸಿರು ಮತ್ತು 2 ನೀಲಿ ಚೆಂಡುಗಳು ಇವೆ ಎರಡೂ ಚೆಂಡುಗಳನ್ನ ಮನಬಂದಂತೆ ತೆಗೆಯಲಾಗಿದೆ ರ್ಯಾಂಡಮ್ ಆಗಿ ನಾವು ತೆಗಿತಾ ಇದ್ದೀವಿ ತೆಗೆದ ಚೆಂಡುಗಳಲ್ಲಿ ನೀಲಿ ಚೆಂಡು ಒಳಗೊಂಡಿರದ ನೋಡಿ ನೀಲಿ ಚೆಂಡು ಒಳಗೊಂಡಿರದ ನೀಲಿ ಚೆಂಡು ಆಗಿರಬಾರ್ದಂತೆ ನೀಲಿ ಚೆಂಡು ಒಳಗೊಂಡಿರದ ಸಂಭವನೀಯತೆ ಏನು ಪಾಸಿಬಿಲಿಟಿ ಕಂಡುಹಿಡಿಬೇಕು ನಾವು ಪಾಸಿಬಿಲಿಟಿ ಕಂಡುಹಿಡಿತಕ್ಕಂಥ ಸೂತ್ರ ಏನು ಇಲ್ಲಿ ಕೆಳಗಡೆ ಟೋಟಲ್ ಪಾಸಿಬಿಲಿಟಿ ಇಲ್ಲಿ ಫೇವರೇಬಲ್ ಪಾಸಿಬಿಲಿಟಿ ಇಷ್ಟು ಹಚ್ಕೊಂಡ್ಬಿಟ್ರೆ ಮುಗಿದೋಯ್ತು ಟೋಟಲ್ ಪಾಸಿಬಿಲಿಟಿ ಕೆಳಗಡೆ ಮೇಲೆ ಫೇವರೇಬಲ್ ಪಾಸಿಬಿಲಿಟಿ ಹೇಳ್ತೀನಿ ನಿಮಗೆ ಸುಮಾರು ಸರಿ ಕ್ವಶನ್ ಹೇಳಿದ್ದೀನಿ ನಾನು ನೋಡಿದ್ರೆ ನಿಮಗೆ ಓಕೆ ನೋಡ್ಲಿ ಅಂದ್ರೆ ಫಸ್ಟ್ ಟೈಮ್ ಅನ್ಸುತ್ತೆ ಎಸ್ ಟೋಟಲ್ ಪಾಸಿಬಿಲಿಟಿ ಅಂದ್ರೆ ಟೋಟಲ್ ಎಷ್ಟು ಚೆಂಡು ನೋಡ್ರಿ ರೆಡ್ 2 ಚೆಂಡು ಗ್ರೀನ್ 3 ಚೆಂಡು ಬಾಲು ಇದು ಬ್ಲೂ ಚೆಂಡು ಎಷ್ಟು 7 ಚೆಂಡುಗಳು ಇದಾವೆ ಹೌದಾ ನಾವು ಟೋಟಲ್ ಪಾಸಿಬಿಲಿಟಿ ಅಂದ್ರೆ 7 ಚೆಂಡುಗಳಲ್ಲಿ ಎಷ್ಟು ಚೆಂಡನ್ನು ತೆಗಿಬೇಕು ನಾವು 2 ಚೆಂಡನ್ನು ತೆಗಿಬೇಕು ಕಾಂಬಿನೇಷನ್ ಗೆ ರಿಲೇಟೆಡ್ ಆಗಿರತಕ್ಕಂಥದ್ದು ಹಾಗಾರ 7C2 7 ಚೆಂಡುಗಳಲ್ಲಿ 2 ಚೆಂಡನ್ನು ತೆಗಿಬೇಕು ನಾವು ಕ್ಲಿಯರಾ ಹಾಗಾದ್ರೆ 7 ಚೆಂಡಲ್ಲಿ 2 ಚೆಂಡ ಅಂದ್ರೆ ಎಷ್ಟಾಯ್ತು ನೋಡ್ರಿ ಮೇಲೆ ಇದನ್ನ 7C2 ಅಂತಂದ್ರೆ 7 × 6 ಅಂತ ಬರೀಬೇಕು ಯಾಕಂದ್ರೆ ಎರಡರಲ್ಲಿ ಎರಡಾ ಸಂಖ್ಯೆಗಳನ್ನು ಬರೀಬೇಕು 7 ಇಳಿಕೆ ಕ್ರಮದಲ್ಲಿ ಹೌದಾ 7 × 6 ಡಿವೈಡೆಡ್ ಬೈ ಇಲ್ಲಿ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 × 1 ಹೌದಾ 2 1 2 3 ಕೆಳಗಡೆ ಏನು ಉಳಿಲ್ಲ 7 3 21 ಆಯ್ತಲ್ಲ ಎಸ್ ಇದು ಟೋಟಲ್ ಪಾಸಿಬಿಲಿಟಿ ಟೋಟಲ್ 7 ಚೆಂಡು ತಾನೆ ಹಾಗಾದ್ರೆ ಟೋಟಲ್ ಪಾಸಿಬಿಲಿಟಿ ಎಷ್ಟಾಯ್ತು 21 ಹಾಗಾದ್ರೆ ಟೋಟಲ್ ಪಾಸಿಬಿಲಿಟಿ 21 ತಾನೆ ಕೆಳಗಡೆ 21 ಬಂತು 4 ಆಯ್ಕೆಗಳಲ್ಲಿ 21 ನೋಡ್ಕೊಳ್ಬೇಕು ಇರ್ಲಿ ಒಂದ್ ವೇಳೆ ಇದು ಕ್ಯಾನ್ಸಲ್ ಮಾಡಂಗ ಆಯ್ತು ಅಂತಂದ್ರೆ ಹಾಗಾದ್ರೆ ಟೋಟಲ್ ಫೇವರೇಬಲ್ ಪಾಸಿಬಿಲಿಟಿ ಎಸ್ ಫೇವರೇಬಲ್ ಪಾಸಿಬಿಲಿಟಿ ಅಂತಂದ್ರೆ ನಾವು ಎಷ್ಟು ಚೆಂಡನ್ನು ಆಯ್ಕೆ ಮಾಡಿ ಎಷ್ಟು ಚೆಂಡುಗಳಲ್ಲಿ ಎಷ್ಟು ಚೆಂಡನ್ನು ಆಯ್ಕೆ ಮಾಡಿಕೊಳ್ಬೇಕು ಈಗ ನೀಲಿ ಚೆಂಡು ಒಳಗೊಂಡಿರದ ಅಂತ ಹೇಳ್ಬಿಟ್ಟಿದ್ರು ಅವರು ನೀಲಿ ಚೆಂಡು ಒಳಗೊಂಡಿರೋದು ಅಂತಂದ್ರೆ ಈ ಬ್ಲೂ ನಮಗೆ ಸಂಬಂಧೇ ಪಡಲ್ಲ ನೀಲಿ ಚೆಂಡು ಇರಬಾರದು ಹಾಗಾದ್ರೆ ಉಳಿದತಕ್ಕಂಥ ಚೆಂಡುಗಳು ಯಾವ ಈಗ ರೆಡ್ ಮತ್ತು ಗ್ರೀನ್ ರೆಡ್ ಮತ್ತು ಗ್ರೀನ್ ಯಾವ ಎಷ್ಟಿದಾವೆ 2 ಮತ್ತು 3 5 ಚೆಂಡುಗಳು ಇದಾವೆ ಆ 5 ಚೆಂಡಲ್ಲೇ ಆಯ್ಕೆ ಮಾಡ್ಕೊಳ್ಬೇಕು ನಾವು ಎಷ್ಟು ಚೆಂಡನ್ನ 2 ಚೆಂಡನ್ನ ನೋಡ್ರಿ ಇದು ಇರಬಾರ್ದಂತ ಹೇಳಿ ಬ್ಲೂ ಚೆಂಡು ಒಳಗೊಂಡಿರೋದಂತ ಕ್ಲಿಯರ್ ಆಗಿ ಹೇಳಿದ್ರ ಅಂದ್ಮೇಲೆ ನಾವು 5ರಲ್ಲಿ 2 ಚೆಂಡು ಆಯ್ಕೆ ಮಾಡ್ಕೊಳ್ಬೇಕು ನಾವು ಹಾಗಾದ್ರೆ 5 ಎಷ್ಟದಾವು 5 ಅದ 3 1 2 5 5ರಲ್ಲಿ 2 ಚೆಂಡು ಹಾಗಾದ್ರೆ ಇದನ್ನ 2 ಬರ್ತನಕಂದ್ರೆ 5 × 4 ಎರಡೇ ಸಂಖ್ಯೆ ಇಲ್ಲಿ 2 ಇಲ್ಲಿ 2 ಹೆಂಗ್ ಮಾಡಿ ಅದೇ ತನಗಿ ಇಲ್ಲಿ 2 ಫ್ಯಾಕ್ಟೋರಿಯಲ್ 2 × 1
2 1 2 2 ಕೆಳಗಡೆ ಏನು ಉಳಿಲ್ಲ 5 2 ಎಷ್ಟಾಯ್ತು 10 ಆಯ್ತು. ಇದು ಫೇವರೇಬಲ್ ಪಾಸಿಬಿಲಿಟಿ. ಈ 10 ಮೇಲೆ ಫೇವರೇಬಲ್ ಪಾಸಿಬಿಲಿಟಿ 10. ಇವೆರಡು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಾನು ಇಲ್ಲ. ಹಾಗಾದ್ರೆ ದ ರೈಟ್ ಆನ್ಸರ್ ಇಸ್ 10 ಡಿವೈಡೆಡ್ ಬೈ 21 ಇಸ್ ರೈಟ್ ಆನ್ಸರ್. ಆಯ್ಕೆಲ್ಲಿದೆನಾ 10/21 ಕರೆಕ್ಟ್ ಆನ್ಸರ್. 10/21 ಇಸ್ ರೈಟ್ ಆನ್ಸರ್. ಮಾಡಿದ್ರೆ ಇದಕ್ಕೆ ಗೊತ್ತಾಯ್ತು. ಇದು ಹೇಳಿದ್ದು ಸಿಂಪಲ್ ಅದ ಹೌದಾ. ಎಸ್ ಮುಂದಿನ ಕ್ವಶನ್ ನೋಡ್ಬೋದಾ. ಎಸ್ ಕ್ವಶನ್ ನಂಬರ್ 8. ಒಂದು ಪರೀಕ್ಷೆಯಲ್ಲಿ 70% ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲಿ ಉತ್ತೀರ್ಣರಾಗಿದ್ದಾರೆ ಮತ್ತು 65% ವಿದ್ಯಾರ್ಥಿಗಳು ಗಣಿತದಲ್ಲಿ ಉತ್ತೀರ್ಣರಾಗಿದ್ದಾರೆ. ನೋಡ್ರಿ, ಪಾಸ್ಡ್ ಸ್ಟೂಡೆಂಟ್ಸ್ ಉತ್ತೀರ್ಣ. ಇಂಗ್ಲಿಷ್ನಲ್ಲಿ 70% ಉತ್ತೀರ್ಣ, ಮ್ಯಾಥ್ಸ್ ಅಲ್ಲಿ 65% ಉತ್ತೀರ್ಣ. ಸ್ನೇಹಿತರು ಯಾರು ನೋಡ್ತಾ ಇದ್ರೆ ಬೇಗ ಬೇಗ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ರಿ. ಎಷ್ಟು ಜನರು ನೋಡ್ತಾ ಇದ್ರೆ ಎಲ್ಲರೂ, ಯಾಕಂದ್ರೆ ಇವತ್ತು ಎಕ್ಸಾಮ್ ಅದ. ಇದು ಮುಂಬರ್ತಕ್ಕಂಥ PCಗಳಿಗೆ PSI ಎಲ್ಲಾ ಸ್ಪರ್ಧಾರ್ಥಿಗಳ ಅನುಕೂಲ ಆಗುತ್ತೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಏನಾದ್ರು ಗ್ರೂಪ್ಗಳಿದ್ರೆ ಎಲ್ಲವುಗಳಿಗೆ ಶೇರ್ ಮಾಡಿ. ಎಸ್ ಇಲ್ಲ ನೋಡಿ, ಇಂಗ್ಲಿಷ್ನಲ್ಲಿ 70% ಉತ್ತೀರ್ಣರಾಗಿದ್ದಾರೆ, ಮ್ಯಾಥ್ಸ್ ಅಲ್ಲಿ 65% ಉತ್ತೀರ್ಣರಾಗಿದ್ದಾರೆ. ಹಾಗಾದ್ರೆ ಫೇಲ್ ಎಷ್ಟಾಗಿದ್ದಾರೆ? ಇಂಗ್ಲಿಷ್ ಅಲ್ಲಿ 30% ಫೇಲ್ ಆಗಿರ್ತಾರೆ, ಮ್ಯಾಥ್ಸ್ ಅಲ್ಲಿ 35% ಫೇಲ್ ಆಗಿರ್ತಾರೆ. ಹೌದು ತಾನೆ? 100 ಜನ ಇದ್ರೆ 70% ಇಂಗ್ಲಿಷ್ ನಲ್ಲಿ ಫೇಲ್ ಆಗಿದ್ರೆ 30% ಪಾಸ್ ಆಗಿದ್ರೆ 30% ಫೇಲು, 65% ಪಾಸ್ ಆಗಿದ್ರೆ 35% ಫೇಲ್ ಆಗಿರ್ತಾರೆ. ಕ್ಲಿಯರ್ ಇದು? ಎಸ್. ಹಾಗೂ 25% ವಿದ್ಯಾರ್ಥಿಗಳು ಎರಡೂ ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ. ನೋಡ್ರಿ, ಎರಡೂ ವಿಷಯಗಳಲ್ಲಿ ನೋಡ್ರಿ, ಇಂಗ್ಲಿಷು ಮತ್ತು ಮ್ಯಾಥ್ಸ್ ಅಲ್ಲಿ, ಇಂಗ್ಲಿಷು ಪ್ಲಸ್ ಮ್ಯಾಥ್ಸ್ ಅಲ್ಲಿ ಎರಡೂ ವಿಷಯಗಳಲ್ಲಿ 25% ಫೇಲ್ ಆಗಿದ್ದಾರೆ. ನೋಡ್ರಿ, ಇದು ಫೇಲು. 25% ವಿದ್ಯಾರ್ಥಿಗಳು ಎರಡೂ ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ. ಇದೇನಿದು? ಫೇಲ್. ಕ್ಲಿಯರಾ? ಇದು ಎರಡೂ ವಿಷಯಗಳಲ್ಲಿ ತುಂಬಾ ಈಸಿ ಅದ. ಇದು ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಅನುತ್ತೀರ್ಣ ಅಂದ್ರೆ ಫೇಲು. ಒಟ್ಟು 250 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಟೋಟಲ್ ಪಾಸ್ ಆಗಿರ್ತಕ್ಕಂಥವ್ರು ಅಂದ್ರೆ ಎರಡೂ ವಿಷಯಗಳಲ್ಲಿ ಪಾಸ್ ಆಗಿದ್ರೆ ಮಾತ್ರ ಟೋಟಲ್ ಪಾಸ್. ಹಾಗಾದ್ರೆ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು? ಟೋಟಲ್ ಪಾಸ್ ಆಗಿರ್ತಕ್ಕಂಥವ್ರು ಎಷ್ಟು? 250 ವಿದ್ಯಾರ್ಥಿಗಳು. ಅಂದ್ರೆ ಎರಡೂ ವಿಷಯಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ಟೋಟಲ್ ವಿದ್ಯಾರ್ಥಿಗಳು ಎಷ್ಟು? 250. ಹಾಗಾದ್ರೆ ಪರೀಕ್ಷೆಗೆ ಕುಳಿತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಪಾಸ್ ಆದವ್ರು ಇಷ್ಟ ಆದ್ರೆ ಟೋಟಲ್ ಅಟೆಂಡ್ ಆಗಿರ್ತಕ್ಕಂಥವ್ರು ಎಷ್ಟು ಜನ? 100% ಅಂದ್ರೆ ಎಷ್ಟು ಅಂತ ಕೇಳಿದಾರೆ ಈಗ. ಹೌದಾ? 100% ಅಂದ್ರೆ ಫೇಲ್ ಆಗಿರ್ತಕ್ಕಂಥವ್ರು ಮತ್ತು ಪಾಸ್ ಎರಡು ಸೇರಿಸಿದ್ರೆ ಟೋಟಲ್ ಅಟೆಂಡೆನ್ಸ್ ಆಗಿರ್ತಕ್ಕಂಥವ್ರು. ಹೌದಾ? ಇರ್ಲಿ. ಇಲ್ಲ ನೋಡ್ರಿ, ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿಮಗೆ. ಇಂಗ್ಲಿಷ್ ಅಲ್ಲಿ 30% ಫೇಲ್ ಆಗಿದ್ದಾರೆ, ಮ್ಯಾಥ್ಸ್ ಅಲ್ಲಿ 35% ಫೇಲ್ ಆಗಿದ್ದಾರೆ, ಇಂಗ್ಲಿಷ್ ಮತ್ತು ಮ್ಯಾಥ್ಸ್ ಎರಡರಲ್ಲಿ 25% ಫೇಲ್ ಆಗಿದ್ದಾರೆ. ಒಂದು ಸಿಂಪಲ್ ವೆನ್ ನಕ್ಷೆ ಆಗ್ತೇನೆ ನಾನು ನಿಮಗೆ. ಹೌದಾ? ಇದು ಇಂಗ್ಲಿಷು, ಇದು ಮ್ಯಾಥ್ಸ್. ಫೇಲ್ ಆದವರು ಎರಡರಲ್ಲಿ ಫೇಲ್ ಆದವರು 25% ಅಂದ್ರೆ ಇಲ್ಲಿ 25% ಅಂತ ಬಂತು. ಹೌದಾ? ಇದು ಎರಡರಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು. ಇಂಗ್ಲಿಷ್ ಅಲ್ಲಿ 30% ಅಂತೆ. ಈ ಇಂಗ್ಲಿಷ್ ಅಲ್ಲಿ 30% ಫೇಲ್ ಆಗಿದ್ದಾರೆ. ಈಗಾಗಲೇ 25% ಇಲ್ಲಿ ಫೇಲ್ ಆಗಿದ್ದಾರೆ. ಉಳಿದಿರ್ತಕ್ಕಂಥವ್ರು 5% ಕೇವಲ ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿದ್ದಾರೆ. ಇವರು ನಿಮಗೆ ಪರ್ಸೆಂಟ್ ಚಿನ್ನ ಹಾಕ್ಲಾ? ನೋಡ್ರಿ, ಅರ್ಥ ಆಯ್ತಾ? ಇದು 30% ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿದ್ದಾರೆ, 25% ಈಗಾಗಲೇ ಎರಡರಲ್ಲಿ ಫೇಲ್ ಆಗಿದ್ದಾರೆ. ಹಾಗಾದ್ರೆ ಉಳಿದಿರ್ತಕ್ಕಂಥ 5% ಓನ್ಲಿ ಫೇಲ್ಡ್ ಇನ್ ಇಂಗ್ಲಿಷ್ ಎಕ್ಸಾಮ್. ಕ್ಲಿಯರ್ ಇದು? ಎಸ್. ಈಗ ಮ್ಯಾಥ್ಸ್ ಅಲ್ಲಿ 35% ಅಂತೆ, ಎರಡರಲ್ಲಿ 25% ಫೇಲ್ ಆಗಿದ್ದಾರೆ. ಹಾಗಾದ್ರೆ ಮ್ಯಾಥ್ಸ್ ಅಲ್ಲಿ ಮಾತ್ರ 10% ಫೇಲ್ ಆಗಿದ್ದಾರೆ. ಇದು ಫೇಲ್ಡ್ ಸ್ಟೂಡೆಂಟ್ಸ್. ಹಾಗಾದ್ರೆ ಟೋಟಲ್ ಫೇಲ್ ಆಗಿರ್ತಕ್ಕಂಥವ್ರು ಎಷ್ಟು ಜನ ನೋಡ್ರಿ? ಟೋಟಲ್ ಫೇಲ್ ಆಗಿರ್ತಕ್ಕಂಥವ್ರು, ಒಟ್ಟು ಫೇಲ್ ಆಗಿರ್ತಕ್ಕಂಥವ್ರು ಎಷ್ಟು? ಇದೊಂದು 5% ಪ್ಲಸ್ 25% ಪ್ಲಸ್ 10%. ಎಷ್ಟು ಜನ ಫೇಲ್ ಆದ್ರು? 25, 1 5 30, 1 10 40% ಜನ ಫೇಲ್ ಆದ್ರು. ಹಾಗಾದ್ರೆ 100ಕ್ಕೆ 40% ಜನ ಫೇಲ್ ಆದ್ರೆ ಪಾಸ್ ಆಗಿರ್ತಕ್ಕಂಥವ್ರು ಎಷ್ಟು ಜನ? 60% ಜನ ಪಾಸ್ ಆಗಿದ್ದಾರೆ. ಇದು ಬೇಕು ನಮಗೆ. ಪಾಸ್ ಆದರೆಷ್ಟು? 60% ಪಾಸ್ ಆಗಿದ್ದಾರೆ. 60% ಟೋಟಲ್ ಪಾಸ್ ಆಗಿದ್ದಾರೆ. ಹಾಗಾದ್ರೆ ಟೋಟಲ್ ಪಾಸ್ ಆದವ್ರ ಸಂಖ್ಯೆ ಎಷ್ಟು? 250. 60% ಅಂದ್ರೆ 250. ನಾವು ಕಂಡುಹಿಡಬೇಕಾಗಿದ್ದೇನು? ಎಕ್ಸಾಮಿಗೆ ಕುಂತವ್ರು ತಾನೆ. 100% ಅಂದ್ರೆ ಎಷ್ಟು?
ಸಿಂಪಲ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡ್ರಿ, ಇದು ಫೇಲ್ ಆಗಿರ್ತಕ್ಕಂಥವ್ರು 5, 25, 30, 10, 40 ಜನ ಫೇಲ್ ಆಗಿದ್ದಾರೆ. 40 ಜನ ಫೇಲ್ ಆಗಿದ್ದಾರೆ ಅಂದ್ರೆ 60 ಜನ ಪಾಸ್ ಆಗಿದ್ದಾರೆ. 60 ಜನ ಅಂದ್ರೆ 100ಕ್ಕೆ 60 ಅಂದ್ರೆ 250, 60% ಅಂದ್ರೆ 250 ಪಾಸ್ ಆದವ್ರು ತಾನೆ. ಇದು ಕೂಡ ಪಾಸ್ ಆಗಿರ್ತಕ್ಕಂಥದ್ದು, ಇದು ಕೂಡ 60% ಅಂದ್ರೆ 250. ಹಾಗಾದ್ರೆ 100% ಅಂದ್ರೆ ಎಷ್ಟು? ಸಿಂಪಲ್ ನೋಡ್ರಿ, ಸಿಂಪಲ್. 60% ಅಂದ್ರೆ 250. ಹಾಗಾದ್ರೆ 100 ಅಂದ್ರೆ ಎಷ್ಟು? 100% ಅಂದ್ರೆ ಎಷ್ಟು? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಇದು ಸ್ವಲ್ಪ ಪಾಯಿಂಟ್ ಅಲ್ಲಿ ಬರುತ್ತೆ. ಇದಕ್ಕೆ ನಿಮಗೆ ಗ್ರೇಸ್ ಅಂತಾದ್ರೂ ಕೊಡ್ಬೋದು, ಅಥವಾ ನಿಯರೆಸ್ಟ್ ಆನ್ಸರ್ ಕೂಡ ಇದೆ ಇದರಲ್ಲಿ, ಅದನ್ನೇ ಕೊಡ್ತಾರೆ. ನೋಡ್ರಿ, ಈಗ 25ಕ್ಕೆ 6ದಿಂದ ಡಿವೈಡ್ ಮಾಡಬೇಕು. 6 1 6, 6 4 24, 6 4 24. ಎಷ್ಟು ಉಳಿಯುತ್ತಿಲ್ಲಿ? 1 ಉಳಿತು. ಪಾಯಿಂಟ್ ಕೊಟ್ಟಿವಿ, 10 ಆಯ್ತು. ನೆಕ್ಸ್ಟ್ 6 1 6, ಹೌದಾ? 6 1 6, 10ರಲ್ಲಿ 6 ಹೋದ್ರೆ 4 ಉಳಿಯಿತು. ಮತ್ತೆ ಪಾಯಿಂಟ್ ಕೊಡೋ ಅವಶ್ಯಕತೆ ಇಲ್ಲ, ಒಂದ್ಸರಿ ಪಾಯಿಂಟ್ ಕೊಟ್ಟ ಮೇಲೆ ಮುಗೀತು. ಮತ್ತೆ ಎಷ್ಟಾಗುತ್ತೆ? 40 ಆಯ್ತು. ಹಾಗಾದ್ರೆ 6 ಮಗೆ 40 ಅಂದ್ರೆ 6 6 36, ಮತ್ತೆ 36, 40ರಲ್ಲಿ 36, ಮತ್ತೆ 4 ಉಳಿಯುತ್ತೆ. ಮತ್ತೆ 6 36, ಮತ್ತೆ 4 ಉಳಿಯುತ್ತೆ, ಮತ್ತೆ 40 ಆಗುತ್ತೆ. 6 ಕಂಟಿನ್ಯೂ ಆಗತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ? 4.16 ಬರ್ತಾ ಹೋಗುತ್ತೆ. ಸಾಕು, ನಮಗೆ ಇಷ್ಟು ಬಂದ್ರೆ ಸಾಕು. ಇಂಟು ಇಲ್ಲಿ ಎಷ್ಟದ? 100. ಕ್ಲಿಯರ್? ಎಸ್. ಇದಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 416 ಇಂಟು 100 ಅಂದ್ರೆ ಇಷ್ಟು ಹಚ್ಕೊಂಡ್ಬಿಡಿ. ಇಷ್ಟು ಗುಣಾಕಾರ ಮಾಡಿದ್ರೆ ಬರುತ್ತೆ. ಹಾಗಾದ್ರೆ ಇಲ್ಲಿ 2 ಬಿಟ್ ಪಾಯಿಂಟ್ ಇದೆಲ್ಲ, ಇಲ್ಲಿ 2 ಬಿಟ್ ಪಾಯಿಂಟ್ ಕೊಟ್ರೆ 416 ಈಸ್ ರೈಟ್ ಆನ್ಸರ್. 416 ಈಸ್ ರೈಟ್ ಆನ್ಸರ್ ಆಗುತ್ತೆ. ಬಟ್ ಇಲ್ಲಿ ನಿಯರೆಸ್ಟ್ 416 ಇಲ್ಲ, 417 ಇದೆ. ಎಷ್ಟಿದೆ? 417 ಇದೆ. 417 ಈಸ್ ರೈಟ್ ಆನ್ಸರ್ ಅಂತ ಕೊಡಬಹುದು. ಈ 417 ಎದಕ್ಕೆ ಬಂತಂದ್ರೆ 0.6666 ಬರ್ತಾ ಹೋಗ್ತಲ್ಲ, ಇದು 5ಕ್ಕಿಂತ ದೊಡ್ಡದಿದೆ. 5ಕ್ಕಿಂತ ದೊಡ್ಡದಿರುವುದರಿಂದ ಇದಕ್ಕೆ +1 ಮಾಡಿ 417 ಈಸ್ ರೈಟ್ ಆನ್ಸರ್ ಆಗುತ್ತೆ. ಸಿಂಪಲ್. ಇಲ್ಲಿಗೆ ಮುಗಿದೋಯ್ತು ಲೆಕ್ಕ, ಹೌದಾ? 416 ಇತ್ತಂತಂದ್ರೆ ಸರ್ 416 ಇದ್ರೆ ಹೆಂಗೆ? ಹಾಗಾದ್ರೆ 416 ಹಾಕ್ಲಿಕ್ಕೆ ಬರಲ್ಲ, ಯಾಕಂದ್ರೆ 0.666 ಬರ್ತಾ ಹೋಗುತ್ತೆ. ಇಲ್ಲಿ ಮುಂದೆ 666 ಇರುತ್ತೆ. 6 ಅಂದ್ರೆ ನಾವೇನ್ ಮಾಡ್ತೀವಿ? ಇದನ್ನ 7 ಮಾಡ್ಕೊಳ್ತೀವಿ. 5ಕ್ಕಿಂತ ಜಾಸ್ತಿ ಇದ್ದಾಗ ಇದು 7 ಆಗುತ್ತೆ. ಅವಾಗ ಏನಾಗುತ್ತೆ? ಇದು 417 ಈಸ್ ರೈಟ್ ಆನ್ಸರ್ ಆಗುತ್ತೆ. ದ ಕರೆಕ್ಟ್ ಆನ್ಸರ್ ಈಸ್ 417. ಆಯ್ಕೆ 2 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಇಲ್ಲಿವರೆಗೂ 8 ಲೆಕ್ಕಗಳನ್ನ ತುಂಬಾ ಈಸಿಯಾಗಿ, ದೊಡ್ಡದಾಗಿ ಅರ್ಥ ಹೋಗ್ತೀನಿ ನಾನು. 7 ನಿಮಿಷ 8 ಒಂದೊಂದು ಕ್ವಶನ್, ಯಾಕಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ನೆಕ್ಸ್ಟ್ ಎಕ್ಸಾಮ್ ಬಂದಾಗ ಒಂದೊಂದು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಎಸ್. ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನಿಮಗೆ, ಅದು ಒಂಥರ ಕ್ಲಿಷ್ಟವಾಗಿರ್ತಕ್ಕಂಥ, ಯಾಕಂತಂದ್ರೆ ಇದು CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲಿ ನಡೆದಿರ್ತಕ್ಕಂಥ ಕ್ವಶನ್. ಇದು ಕೆಳಗಿನ ಯಾವುದು ಕೇಂದ್ರ ಮೌಲ್ಯ ಅಳತೆ ಆಗಿದೆ ಅಂತ ಹೇಳಿ. ಅದು ಮೆರಿಡಿಯನ್ ಮೌಲ್ಯಾಂಕ ಅಂತ ಆ ತರ ಬರ್ತಕ್ಕಂಥ ಕ್ವಶನ್. ಇದು ಆಕ್ಚುಲಿ ಇದು ಮೆಂಟಲ್ ಎಬಿಲಿಟಿಗೆ ರಿಲೇಟೆಡ್ ಅಲ್ಲ, ಆದ್ರೂ ಕೂಡ ಹೇಳ್ತೀನಿ, ಯಾಕಂದ್ರೆ ಇದು ಸ್ಟ್ಯಾಟಿಸ್ಟಿಕ್ ಅಲ್ಲಿ ಬರುತ್ತೆ. ಯಾವುದು ಕೇಂದ್ರ ಮೌಲ್ಯ ಅಂತಂದ್ರೆ ಇದು ಎವರೇಜ್ ಸೆಂಟರ್. ಈಗಾಗಲೇ ಏಜ್ ಕಂಡಿಡಿದೆ ನಾನು, x+3 x+6. ಕೇಂದ್ರ ಸೆಂಟ್ರಲ್ ಇರ್ತಕ್ಕಂಥದ್ದು ಏನಾಗುತ್ತೆ? ಎವರೇಜ್ ಆಗುತ್ತೆ ಅಂತ ಹೇಳಿಲ್ಲ. ಎಸ್, ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅಳತೆ ಆಗುತ್ತೆ. ಹಾಗಾದ್ರೆ ಮೌಲ್ಯ ಯಾವುದು ಕೇಂದ್ರ ಮೌಲ್ಯ ಅಳತೆ ಆಗಿದೆ? ಕೇಂದ್ರ ಅಂದ್ರೆ ಮಧ್ಯ. ದ ರೈಟ್ ಆನ್ಸರ್ ಇಸ್ ಆಯ್ಕೆ 1 ಮಧ್ಯ ಕರೆಕ್ಟ್ ಅಂತ ನನ್ನ ಅನಿಸಿಕೆ ಇದೆ. ಅದಕ್ಕೂ ಕೂಡ ಆನ್ಸರ್ ಯಾವ್ದಂತ ಕೊಡ್ತಾರೆ ನೋಡೋಣ. ದ ರೈಟ್ ಆನ್ಸರ್ ಇಸ್ ಕೇಂದ್ರನೇ ಕರೆಕ್ಟ್ ಆನ್ಸರ್. ಇದು ಅಂದ್ರೆ ಕೇಂದ್ರ ಮಧ್ಯ. ಆಯ್ಕೆ 1 ಈಸ್ ರೈಟ್ ಆನ್ಸರ್ ಆಗುತ್ತೆ. ಬಟ್ ನಮಗೆ ಇಲ್ಲಿ 8 ಕ್ವಶನ್ಗಳಿದಾವ. 8 ಕ್ವಶನ್ಗಳಲ್ಲಿ ಎಲ್ಲಾ ಕ್ವಶನ್ಗಳನ್ನ ವಿವರವಾಗಿ ತಿಳಿಸಿದ್ದೀನಿ. ಎಲ್ಲಾ ಕ್ವಶನ್ ನೋಡಿರ್ತಕ್ಕಂಥ ಸ್ಪರ್ಧಾರ್ಥಿಗಳು ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.